ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 4ನೇ ಚಾಪ್ಟರ್ ಆಗಿರುವಂಥ ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಪಾಠದ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಲಾಸ್ಟ್ ಟಾಪಿಕಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಪ್ರಶ್ನೆಗಳು ಆಮೇಲೆ ಲೆಕ್ಕಗಳು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಬೀಜಗಣಿತದ ಒಂದು ಬೇಸಿಕ್ಕನ್ನು ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಎಲ್ಲದರಲ್ಲೂ ಒಂದೊಂದು ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಇದು ಉದಾಹರಣೆ 7. ಅಂಗಡಿಯೊಂದು ಒಂದು ದಿನದ ಬಳಕೆಗಾಗಿ ಕುರ್ಚಿಗಳು ಮತ್ತು ಮೇಜುಗಳನ್ನು ಬಾಡಿಗೆಗೆ ಕೊಡುತ್ತದೆ. ಅವುಗಳನ್ನು ಬಾಡಿಗೆಗೆ ಪಡೆಯುವ ಮೊದಲು ಪ್ರತಿ ವಸ್ತುವಿಗೆ ಮುಂದೆ ನೀಡಿರುವಂತೆ ಹಣವನ್ನು ಪಾವತಿಸಬೇಕಾಗುತ್ತೆ. ಅಂದರೆ ಒಂದು ಕುರ್ಚಿ ತೊಗೊಂಡ್ರೆ 40 ರೂಪಾಯಿ ಕೊಡಬೇಕು, ಒಂದು ಮೇಜಿಗೆ 75 ರೂಪಾಯಿ, ಈ ರೀತಿಯಾಗಿರುತ್ತೆ. ಹಾಗೆ ಪೀಠೋಪಕರಣವನ್ನು ಹಿಂದಿರುಗಿಸಿದಾಗ ಅಂಗಡಿಯವರು ಮುಂದೆ ನೀಡಿರುವಂತೆ ಸ್ವಲ್ಪ ಹಣವನ್ನು ಪಾವತಿಸುತ್ತಾರೆ. ಸೊ ವಾಪಸ್ ಅದನ್ನು ಬಾಡಿಗೆಯಲ್ಲಾದಮೇಲೆ ರಿಟರ್ನ್ ಮಾಡುವಾಗ ಒಂದು ಕುರ್ಚಿಗೆ 6 ರೂಪಾಯಿನ ವಾಪಸ್ ಕೊಡ್ತಾರೆ. ಅಂದರೆ ಈಗ ಫಸ್ಟು ಒಂದು ಕುರ್ಚಿನ ತೊಗೊಂಡಾಗ 40 ರೂಪಾಯಿ ಕೊಟ್ಟಿರ್ತೀವಿ ನಾವು. ಅದನ್ನ ವಾಪಸ್ ಅವ್ರಿಗೆ ಕುರ್ಚಿನ ವಾಪಸ್ ಮಾಡಿದಾಗ ಅಂಗಡಿಯವ್ರು ನಮ್ಗೆ ಎಷ್ಟು ಮಾಡ್ತಾರೆ, ಮತ್ತೆ 6 ರೂಪಾಯಿನ ರಿಟರ್ನ್ ಮಾಡ್ತಾರೆ. ಈ 40 ರೂಪಾಯಿ ಕೊಟ್ಟಿರ್ತಾರಲ್ಲ ಅದರೊಳಗೆ 6 ರೂಪಾಯಿನ ರಿಟರ್ನ್ ಮಾಡ್ತಾರೆ. ಒಂದು ಮೇಜಿಗೆ, ಒಂದು ಟೇಬಲ್ಲಿಗೆ 75 ರೂಪಾಯಿ ಕೊಟ್ಟಿರ್ತೀವಿ ಬಾಡಿಗೆ ತೊಗೊಳ್ಳುವಾಗ. ಅದನ್ನು ಮತ್ತೆ ವಾಪಸ್ ರಿಟರ್ನ್ ಮಾಡುವಾಗ 10 ರೂಪಾಯಿನ ಅಂಗಡಿಯವ್ರು ನಮಗೆ ವಾಪಸ್ ಕೊಡ್ತಾರೆ. ಈಗ ಎಕ್ಸ್ ಕುರ್ಚಿಗಳು ಮತ್ತು ವೈ ಮೇಜುಗಳನ್ನು ಬಾಡಿಗೆಗೆ ಪಡೆದರೆ ಪಾವತಿಸಬೇಕಾದ ಒಟ್ಟು ರೂಪಾಯಿಗಳಿಗೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಈಗ ಯಾವುದೋ ಒಂದು ಎಕ್ಸ್ ಕುರ್ಚಿ ಎಷ್ಟೋ ಒಂದು ಕುರ್ಚಿ ಆಗಿರ್ಬೋದು, 2, 3 ಎಷ್ಟಾದರೂ ಆಗಿರ್ಬೋದು, ಎಕ್ಸ್ ಕುರ್ಚಿಗಳನ್ನು ತೊಗೊಂಡಿರ್ತೀವಿ ಮತ್ತು ವೈ ಕುರ್ಚಿಗಳನ್ನು ತೊಗೊಂಡಿರ್ತೀವಿ. ಹಾಗಾದರೆ ಇದಕ್ಕೆ ನಾವು ಎಷ್ಟು ದುಡ್ಡು ಕೊಡಬೇಕು? ಸೊ ಒಂದು ಕುರ್ಚಿಗೆ ಎಷ್ಟು ದುಡ್ಡು? 40 ರೂಪಾಯಿ. ಹಾಗೆ ಎಕ್ಸ್ ಕುರ್ಚಿಗಳಿಗೆ ಎಷ್ಟು? 40x, ಹೌದಾ? ಸೊ ಇದನ್ನ 40x ಪ್ಲಸ್ ಮೇಜಿಗೆ ಎಷ್ಟು? ಒಂದು ಟೇಬಲ್ಗೆ 75 ರೂಪಾಯಿ ಅಂದರೆ ಎಷ್ಟೋ, ಒಂದು ವೈ ಟೇಬಲಿಗೆ ಎಷ್ಟು? 75y ಅಂತ. ಈಗ 2 ಟೇಬಲ್ ತೊಗೊಂಡ್ರೆ ಎಷ್ಟಾಗುತ್ತೆ ಖರ್ಚು? 2 ಟೇಬಲ್ಲಿಗೆ ನಾವು 75, ಇದು ಒಂದು ಟೇಬಲ್ಲಿಗೆ, 2 ಟೇಬಲ್ಲಿಗೆ ಅಂದರೆ ಅದನ್ನ ಇಂಟು 2 ಗುಂಡ್ಲೆ 2ಕ್ಕೆ ಮಾಡ್ತೀವಿ. ಹಾಗೆ ವೈ ಟೇಬಲ್ ತೊಗೊಂಡಿದ್ದೀವಿ. ಈಗ ನಾವು ವೈ ಟೇಬಲ್ ಒಂದಿಷ್ಟು ಸಂಖ್ಯೆ ಅಂತ ಆದರೆ, ಟೇಬಲಿನ ಸಂಖ್ಯೆ ಆದರೆ, ಹಾಗಂದ್ರೆ ಎಷ್ಟು ದುಡ್ಡು ಕೊಡಬೇಕು? 75 ಇಂಟು ವೈ. ಸೊ ನಮ್ಗೆ ಇದಕ್ಕೆ ಬೀಜೋಕ್ತಿ ಯಾವುದಾಗಿರುತ್ತೆ ಅಂದರೆ ಇದು ಒಂದು ಎಕ್ಸ್ ಕುರ್ಚಿಗಳು ಮತ್ತು ವೈ ಕುರ್ಚಿಗಳು ತೊಗೊಂಡ್ರೆ ಎಷ್ಟು ದುಡ್ಡು ಕೊಡಬೇಕು ಅನ್ನೋದು 40x ಪ್ಲಸ್ 75y ಅಂತ ಆಗುತ್ತೆ. ನೆಕ್ಸ್ಟು ಎಕ್ಸ್ ಕುರ್ಚಿಗಳು ಮತ್ತು ವೈ ಮೇಜುಗಳಿಗೆ ಆರಂಭದಲ್ಲಿ ಪಾವತಿಸಿದ ಮೊತ್ತ ಮತ್ತು ಪೀಠೋಪಕರಣಗಳನ್ನು ಹಿಂದಿರುಗಿಸಿದ ನಂತರ ಹಿಂಪಡೆದ ಮೊತ್ತವನ್ನು ಕಂಡು ಹಿಡಿಯೋಣ. ಈಗ ಏನು ಕೇಳ್ತೀವಿ, ಈಗ ನಾವು ಒಂದು ಚೇರಿಗೆ ಎಷ್ಟು 40 ರೂಪಾಯಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅದನ್ನ ವಾಪಸ್ ಅಂಗಡಿಯವನಿಗೆ ಕೊಟ್ಟಾಗ ಅವ್ನು ನಮ್ಗೆ ಎಷ್ಟು ಕೊಡ್ತಾನೆ? 6 ರೂಪಾಯಿ. ಹಾಗಾದ್ರೆ ನಾವು ಆ್ಯಕ್ಚುವಲ್ ಆಗಿ ಒಂದು ಚೇರಿಗೆ ಎಷ್ಟು ದುಡ್ಡು ಕೊಟ್ಟಂಗೆ ಆಗ್ತೈತಿ? 34 ರೂಪಾಯಿ, ಹೌದಾ? ಸೊ ಅದೇ ಥರ ಇವ್ರು ಇಲ್ಲಿ ಏನು ಕೇಳತ್ತಾರಂದ್ರೆ, ಎಕ್ಸ್ ಕುರ್ಚಿಗಳು ಮತ್ತು ವೈ ಮೇಜುಗಳ ಆರಂಭದಲ್ಲಿ ನಾವು ಎಷ್ಟು ಪಾವತಿಸಿದ್ದೀವಿ ದುಡ್ಡು? 40x ಪ್ಲಸ್ 75y, ಹೌದಾ? ಇದು ನಮ್ಮದು ಫಸ್ಟ್ ಕೊಟ್ಟಿರುವಂಥ ದುಡ್ಡು. ಪೀಠೋಪಕರಣಗಳನ್ನು ಹಿಂದಿರುಗಿಸಿದ ನಂತರ ಹಿಂಪಡೆದ ಮೊತ್ತ ಅದನ್ನು ಕಂಡುಹಿಡಿಯೋಣ. ಈಗ ಎಷ್ಟು ದುಡ್ಡನ್ನ ವಾಪಸ್ ಪಡೆದ್ವಿ ಅನ್ನೋದನ್ನು. ಈಗ 40 ರೂಪಾಯಿ ಕೊಟ್ಟಾಗ, ಈಗ 40 ರೂಪಾಯಿ ಒಂದು ಚೇರಿಗೆ 6 ರೂಪಾಯಿ ನಾವು ಪಡೆದಿರೋಂಥದ್ದು, ಹೌದಾ? ಈಗ ಇಲ್ಲಿ ನೋಡಿ, ಈ ಮೊತ್ತಗಳನ್ನ ಯಾವ ರೀತಿ ಪಡಿತೀವಿ? ನಾವು ವಾಪಸ್ ದುಡ್ಡನ್ನು ಪಡ್ಕೊಂಡಿದ್ವಿ, ಎಷ್ಟು ದುಡ್ಡನ್ನು ನಾವು ಪಡ್ಕೊಂಡಂಗೆ ಆಯಿತು, ಒಂದು ಚೇರಿಗೆ ಎಷ್ಟು ಕೊಟ್ಟಂಗೆ ಆಯಿತು ಅಂತ ನೋಡಿದಾಗ, ಈಗ ಇಲ್ಲಿ ಫಸ್ಟ್ ನಾವು ಕೊಟ್ಟಿರೋ ದುಡ್ಡು ಎಷ್ಟು? 40x ಪ್ಲಸ್ 75y, ಹೌದಾ? ಸೊ ಅದನ್ನು ಹಿಂಪಡೆದಾಗ ನಮ್ಗೆ ಎಷ್ಟು? ಒಂದು ಚೇರಿಗೆ 6 ರೂಪಾಯಿ ಹಂಗೆ ವಾಪಸ್ ಕೊಡ್ತಾರೆ. ಹಾಗಾದರೆ ಆಮೇಲೆ ಒಂದು ಟೇಬಲ್ಲಿಗೆ ಎಷ್ಟು ದುಡ್ಡು ವಾಪಸ್ ಕೊಡ್ತಾರೆ ಅಂತ ಐತಿ ಇಲ್ಲಿ ಅಂದರೆ 10 ರೂಪಾಯಿ ವಾಪಸ್ ಕೊಡ್ತಾರೆ, ಓಕೆನಾ? ಸೊ 10 ರೂಪಾಯಿ ಅವ್ರು ವಾಪಸ್ ಕೊಡ್ತಾರೆ ಅಂದರೆ ಇಲ್ಲಿ ಯಾವ ರೀತಿ ಬರ್ತೀವಿ? ಇಲ್ಲಿ 10y. ಸೊ ಇದು ಫಸ್ಟ್ ನಾವು ಚೇರ್ ಮತ್ತು ಟೇಬಲ್ನ ತೊಗೊಳಕ್ಕೆ ಹೋದಾಗ ಕೊಟ್ಟಿರುವಂಥ ದುಡ್ಡು. ಇದು ನಮಗೆ ವಾಪಸ್ ಸಿಕ್ಕಿರೋಂತಹ ದುಡ್ಡು, ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ, ಆದ್ದರಿಂದ ಪಾವತಿಸಿದ ಒಟ್ಟು ಮೊತ್ತ. ಹಾಗಾದರೆ ನಾವು ಎಷ್ಟು ಮೊತ್ತನ ಆ್ಯಕ್ಚುವಲಾಗಿ ಕೊಟ್ವಿ? ಎಷ್ಟು ಮೊತ್ತ ದುಡ್ಡು? ಒಂದು ಚೇರಿಗೆ ಎಷ್ಟು ದುಡ್ಡು ಕೊಟ್ಟಂಗಾಯಿತು, ಒಂದು ಟೇಬಲಿಗೆ ಎಷ್ಟು ದುಡ್ಡು ಕೊಟ್ಟಂಗಾಯಿತು ಅಂತ ಕೇಳಿದಾಗ, ಸೊ ಒಂದು ಚೇರಿಗೆ ಇಲ್ಲಿ ಫಸ್ಟ್ ಏನು ಕೊಟ್ಟಿರ್ತೀವಿ ಅದು
ವಾಪಸ್ ಇಸ್ಕೊಂಡಿರೋಂಥ ದುಡ್ಡು. ಅದನ್ನು ಮಾಡಿದಾಗ ನಮ್ಗೆ ಏನಾಗ್ತೈತಿ, ರಿಯಲಾಗಿ ಒಂದು ಚೇರಿಗೆ ಎಷ್ಟು, ಈ ಎಕ್ಸಾಂಪಲ್ 40 ರೂಪಾಯಿ ಒಂದು ಚೇರಿಗೆ ಕೊಟ್ವಿ, 6 ರೂಪಾಯಿಯನ್ನು ವಾಪಸ್ ಕೊಟ್ಟ, ಹಾಗಾದ್ರೆ ಆ್ಯಕ್ಚುಲಾಗಿ ಎಷ್ಟು ಆಯಿತು, 34 ರೂಪಾಯಿ ಕೊಟ್ಟಂಗಾಯ್ತು. ಅದೇ ಥರ ಇಲ್ಲಿ ಫಸ್ಟ್ ಕೊಟ್ಟಿರೋದು ಆಮೇಲೆ ಇಸ್ಕೊಂಡಿರೋದು ಮಾಡಿದ್ರೆ ಅದನ್ನು ಮೈನಸ್ ಮಾಡಿದಾಗ ನಾವು ಎಷ್ಟು ದುಡ್ಡನ್ನು ಒಂದು ಟೇಬಲಿಗೆ ಅಥವಾ ಒಂದಿಷ್ಟು ಕುರ್ಚಿಗಳಿಗೆ ಕೊಟ್ವಿ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಈಗ ನೆಕ್ಸ್ಟ್ ನೋಡ್ರಿ, ಈ ಬೀಜೋಕ್ತಿಯನ್ನು ಸರಳೀಕರಿಸಬಹುದೇ, ಇದನ್ನು ನಾವು ಸರಳೀಕರಿಸಬಹುದಾ, ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ನೋಡೋಣ. ಇಲ್ಲಿ ನಾವು ಆವರಣಗಳನ್ನು ತೆಗೆಯೋದ್ರ ಮುಖಾಂತರ ನಾವು ಸರಳೀಕರಿಸಬಹುದು. ಓಕೆ, ಈಗಿರೋ ಅಂಥದ್ದು ಬೀಜೋಕ್ತಿ. ಇದನ್ನು ಯಾವ ರೀತಿ ಮಾಡೋದೀಗ ಅಂತ ನೋಡೋಣ. ನಾವು ಮೊದಲಿಗೆ ಆವರಣವನ್ನು ತಗೋಬೇಕಿಲ್ಲಿ. ಈಗ ನೆಕ್ಸ್ಟ್ ಏನಾಗುತ್ತೆ, 40x ಪ್ಲಸ್ 75y. ಈಗ ಇದನ್ನ ಆವರಣ ಹೊರಗಡೆ ಮೈನಸ್ ಚಿಹ್ನೆ ಇದ್ದರೆ ಇಲ್ಲಿ ಒಳಗಡೆ ಪ್ಲಸ್ ಚಿಹ್ನೆ ಇತ್ತಾ, ಅವಾಗ ಏನಾಗ್ತೈತೆ, ಆವರಣವನ್ನು ತೆಗೆದಾಗ ಪ್ಲಸ್ 6x ಇರೋದು ಮೈನಸ್ 6x ಆಗುತ್ತೆ, ಪ್ಲಸ್ 10y ಇರೋದು ಮೈನಸ್ 10y ಆಗುತ್ತೆ. ಆಮೇಲೆ ಏನು ಮಾಡೋಣ, ಈಗ ಒಂದೇ ರೀತಿ ಸಜಾತಿ ಇರೋದನ್ನು ಒಂದು ಕಡೆ ಬರ್ಕೊಳ್ಳೋದು, ಅಂದರೆ 40x ಮೈನಸ್ 6x. ನೆಕ್ಸ್ಟು ಇದು 75y ಮತ್ತು 10y ಪ್ಲಸ್ 75y ಮೈನಸ್ 10y. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದಲ್ಲಿಂದ ಮೈನಸ್ ಮಾಡಿದ್ರೆ ಎಷ್ಟಾಯಿತು, 34x. ಓಕೆ, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ 34. ನೆಕ್ಸ್ಟು ಇದು ಇಲ್ಲೇನಾಗುತ್ತಾ, ಇವನ್ನೆರಡು ಮೈನಸ್ ಮಾಡಿದಾಗ 65y ಆಯಿತು. ಓಕೆ, ಪ್ಲಸ್ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇಂದ ಪ್ಲಸ್. ಹೌದಾ. ಸೊ ನಾವು ಎಷ್ಟು ದುಡ್ಡನ್ನ ವಾಪಸ್ ಪಡಿತೀವಿ ಅಂತಂದರೆ, ರಿಯಲ್ ಆ್ಯಕ್ಚುಲಾಗಿ ಒಂದು ಚೇರಿಗೆ 34 ರೂಪಾಯಿ ಕೊಟ್ಟಂಗಾಯಿತು, ಅಂದರೆ ಎಕ್ಸ್ ಚೇರ್ಗಳಿಗೆ 34 ರೂಪಾಯಿ ಕೊಟ್ಟಂಗಾಯಿತು, ವೈ ಚೇರ್ಗಳಿಗೆ 65 ರೂಪಾಯಿ ಕೊಟ್ಟಂಗೆ ಆಯಿತು. ಸೊ ಅದನ್ನ ಇವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ. ಸೊ ಈ ರೀತಿ ಇಲ್ಲಿ ನಮ್ಗೆ ಬಂದಿರೋವಂಥದ್ದು ಬೀಜೋಕ್ತಿ ಸರಳೀಕರಿಸಿದಾಗ. ಓಕೆನಾ. ಸೊ ಅದೇ ಥರ ಮಾಡಿದ್ದಾರೆ 40x. ಆದರೆ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಮೈನಸ್ನ ಸಪ್ರೇಟಾಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಪ್ಲಸ್ ಇರೋದನ್ನು ಇಲ್ಲಿ ಪ್ಲಸ್ನ ಮೈನಸ್ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ, ಅಥವಾ ಇಲ್ಲಿ ಮೈನಸ್ ಇರೋದನ್ನು ಪ್ಲಸ್ ಆಗಿ ಬದಲಾವಣೆ ಮಾಡಿಕೊಂಡು ಪ್ಲಸ್ 6x ಇರೋದನ್ನು ಮೈನಸ್ 6x. ಈಗ ನಾವು ಕಲ್ತಿದ್ವಲ್ಲ, ಈಗ ಮೈನಸ್ ಇರೋದನ್ನು ಪ್ಲಸ್ ಮಾಡಿಕೊಂಡು ಪ್ಲಸ್ 6x ಇರೋದನ್ನು ಮೈನಸ್ 6x ಅಂತ ಬರ್ಕೊಳ್ಳೋದು. ಮತ್ತಿದು ಪ್ಲಸ್ 10y ಇರೋದನ್ನು ಮೈನಸ್ 10y. ಈ ಥರ ಮಾಡಿ ಅವರು ಬುಕ್ಕಲ್ಲಿ ತೋರಿಸಿದ್ದಾರೆ. ಸೊ ನೀವು ಈಸಿಯಾಗಿ ನಾನು ತೋರಿಸಿರೋಂಥ ಮೆಥಡನ್ನು ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ 34x ಪ್ಲಸ್ 65y ಅಂತ ಹೇಳಿ ಸರಳೀಕರಿಸಬಹುದು. ನೆಕ್ಸ್ಟ್ ಪ್ರಶ್ನೆ, ಉದಾಹರಣೆ 8. ಚಾರು ರಸಪ್ರಶ್ನೆಯ 3 ಸುತ್ತುಗಳನ್ನು ಮುಗಿಸಿದ್ದಾಳೆ. 3 ಸುತ್ತುಗಳಲ್ಲಿ ಅವಳ ಅಂಕಗಳು 7p - 3q, 8p - 4q ಮತ್ತು 6p - 2q ಆಗಿದೆ. ಇದು 1ನೇ ರೌಂಡಲ್ಲಿ ಪಡೆದಿರುವಂಥ ಅಂಕ. ಇದು 2ನೇ ರೌಂಡು, ಇದು 3ನೇ ರೌಂಡಲ್ಲಿ ಪಡೆದಿರುವಂಥ ಅಂಕ. ಇಲ್ಲಿ ಸರಿ ಉತ್ತರದ ಅಂಕವನ್ನು p ಹಾಗೂ ತಪ್ಪು ಉತ್ತರಕ್ಕೆ ವಿಧಿಸಲಾದ ದಂಡವನ್ನು q ಪ್ರತಿನಿಧಿಸುತ್ತದೆ. ಹಾಗಾದರೆ ಇದು ಬೀಜೋಕ್ತಿ ಅರ್ಥ ಏನು ಅಂತ ಕೇಳಿದ್ದಾರೆ. ಇಲ್ಲಿ p ಅಂದರೆ ಏನು, ಆಕೆ ಎಷ್ಟು ಸರಿ ಉತ್ತರ ಕೊಡ್ತಾಳ ಅಷ್ಟು ಮಾರ್ಕ್ಸ್. ಇದು ಒಂದು ಪ್ರಶ್ನೆಗೆ ಸರಿ ಆಯ್ತು ಅಂದರೆ p ಮಾರ್ಕ್ಸ್. ಈಗ ಎಕ್ಸಾಂಪಲ್, ನಾವು ಒಂದು ಕ್ವಶನ್, ಈಗ ಒಂದು ಕ್ವಿಜ್ ಕಾಂಪಿಟೇಷನ್ ಇತ್ತಂದರೆ ಒಂದು ಪ್ರಶ್ನೆ ಸರಿ ಆಯ್ತಂದರೆ 2 ಪಾಯಿಂಟ್ಸ್, ಮತ್ತು 2 ಪ್ರಶ್ನೆ ಮತ್ತು 2 ಪಾಯಿಂಟ್ಸ್. ಆ ರೀತಿ ಇಲ್ಲಿ ಏನು ಮಾಡ್ತಾರೆ, p ಪಾಯಿಂಟ್ಸನ್ನು ಕೊಡ್ತಾರೆ. q ಅಂದರೆ ಏನು, ಅದೇ ಕೇಳುವಂಥ ರೌಂಡ್ಸಲ್ಲಿ ನೀವೇನಾದರೂ ಒಂದು ಆನ್ಸರ್ ರಾಂಗ್ ಮಾಡಿದರೆ -1 ಮಾರ್ಕ್ಸ್, 1 ಪಾಯಿಂಟ್ ಕಡಿಯೋದು. ಆ ರೀತಿ. ಹಾಗಾದರೆ ಇದರ ಅರ್ಥ ಏನು, ಎಷ್ಟು 7p ಅಂದರೆ ಏನರ್ಥ, 7 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಳೆ ಸರಿಯಾಗಿ, ಅದಕ್ಕೆ 7p. ಒಂದು ಕ್ವಶನಿಗೆ p ಮಾರ್ಕ್ಸು, ಹಾಗೆ 7 ಕ್ವಶನಿಗೆ ಅಂತಂದರೆ 7p ಮಾರ್ಕ್ಸ್. ಓಕೆನಾ. ಆಮೇಲೆ 3q ಅಂತಂದ್ರೆ ಅದರೊಳಗೆ 1ನೇ ರೌಂಡಲ್ಲಿ 7 ಪ್ರಶ್ನೆ ಸರಿಯಾಗಿದೆ, 7 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದಾಳೆ, 3 ಪ್ರಶ್ನೆಗೆ ರಾಂಗ್ ಆನ್ಸರ್ನ ಕೊಟ್ಟಿದ್ದಾರೆ. ಸೊ 1 ರಾಂಗ್ ಹೇಳಿದ್ರೆ q ಪಾಯಿಂಟ್ಸು, ಹಾಗಾದರೆ 3 ರಾಂಗ್ ಹೇಳಿದ್ರೆ 3q ಪಾಯಿಂಟ್ಸ್ ಅಂತ ಹೇಳಿ. ಅರ್ಥ ಆಯ್ತಾ. ಸೊ ಇಲ್ಲಿ ಸರಿಯಾದ ಉತ್ತರಕ್ಕೆ ಇವ್ರು ಇನ್ನೊಂದು ಪಾಯಿಂಟ್ ಹಾಕಿದೆ. ಸರಿಯಾದ ಉತ್ತರ ಏನಾದರೂ ಒಂದು ಸತಿ ಕೊಟ್ಟರೆ 4 ಅಂಕ ಆದರೆ p ಅಂದರೆ p ವ್ಯಾಲ್ಯೂ 4 ಆದರೆ ತಪ್ಪಾದ ಉತ್ತರಕ್ಕೆ ವಿಧಿಸಿರುವಂಥ ದಂಡ 1 ಅಂಕ ಅಂತ ಆದರೆ, ಹಾಗಂದಕ್ಕೆ ಮೊದಲನೇ ಸುತ್ತಿನಲ್ಲಿ ಎಷ್ಟು ಅಂಕ ಗಳಿಸಿದ್ಲು ಅಂತ ಹೇಳಿ ಕಂಡುಹಿಡೀನಿ ಅಂತ. ಸೊ ಈಗ ನೋಡೋಣ, ಇಲ್ಲಿ 7p - 3q ಇದು ಅವಳು ಪಡೆದಿರುವಂಥ ಪಾಯಿಂಟ್ಸ್. ಓಕೆ. ಸೊ 7 p ಇದ್ದಲ್ಲಿ ಎಷ್ಟಾಗಬೇಕು, 4 ಮಾರ್ಕ್ಸ್, 4 ಪಾಯಿಂಟ್ಸ್ ಮೈನಸ್ 3 ಆನ್ಸರ್ ರಾಂಗ್ ಹೇಳಿದಾಳ, ಸೊ ಅದಕ್ಕೆ 1 ಮಾರ್ಕ್ಸ್ ಕಡಿಯೋದು. 7 × 4 ಎಷ್ಟು, 28 ಮೈನಸ್ 3 × 1 ಎಷ್ಟು, 3.
ಸೊ ಆನ್ಸರ್ ಆಕಿ ಎಷ್ಟು ಪಾಯಿಂಟ್ಸ್ ಗಳಿಸಿದ್ಲು? 25 ಪಾಯಿಂಟ್ಸನ್ನು ಗಳಿಸಿದ್ಲು. ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಮತ್ತು 3ನೇ ಸುತ್ತುಗಳಲ್ಲಿ ಅವಳ ಅಂಕ ಎಷ್ಟು? ಸೊ ಈಗ ಇದೇ ಥರನ ನಾವು ಸೆಕೆಂಡ್ ರೌಂಡಲ್ಲಿ ಎಷ್ಟು ಪಡೆದ್ಲು, ಥರ್ಡ್ ರೌಂಡಲ್ಲಿ ಎಷ್ಟು ಪಡೆದ್ಲು ಅಂತ ಹೇಳಿ ನೋಡಬೇಕು. ಇದು 2ನೇ ರೌಂಡು. ಸೊ ಇದನ್ನು ನೋಡಿದಾಗ ಇಲ್ಲೇನಾಯ್ತು? 8 ಇಂಟು ಪಿ ಅಂದೆಷ್ಟು 4 ಮೈನಸ್ 4 ಇಂಟು 1. ಇದ್ರ ಮಧ್ಯೆ ಏನಿಲ್ಲ ಅಂದ್ರೂ ಇಂಟು ಇದೆ ಅಂತ ಅರ್ಥ. ಸೊ 8 4 8 ಇಂಟು 4 ಎಷ್ಟಾಯಿತು? 32 ಮೈನಸ್ 4. ಸೊ ಆನ್ಸರ್ ಎಷ್ಟು ಬರ್ತೈತೆ ಅಂದರೆ 28. 2ನೇ ಸುತ್ತಿನಲ್ಲಿ ಅವಳು ಎಷ್ಟು ಪಾಯಿಂಟ್ಸ್ನ ಪಡ್ಕೊಂಡ್ಲು ಅಂದರೆ 28 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಥರ್ಡ್ ರೌಂಡಲ್ಲಿ ಎಷ್ಟು ಪಾಯಿಂಟ್ಸು ಅಂತ ನೋಡೋಣ. ಈಗ 6 ಇಂಟು 4 ಮೈನಸ್ 2 ಇಂಟು 1. ಸೊ ಏನು ಮಾಡಿದಾಗ 6 4 ಎಷ್ಟು? 24 ಮೈನಸ್ 2 ಅಂದರೆ ಸೊ ಅವಳು ಥರ್ಡ್ ರೌಂಡಲ್ಲಿ ಪಡೆದಿರುವಂಥ ಪಾಯಿಂಟ್ಸ್ ಎಷ್ಟು ಅಂಕಗಳು ಅಂದರೆ 22 ಅಂಕಗಳು. ನೆಕ್ಸ್ಟು ದಂಡವಿಲ್ಲದಿದ್ದರೆ ಎಷ್ಟು? ಆ ಸಂದರ್ಭದಲ್ಲಿ ಕ್ಯೂ ಬೆಲೆ ಎಷ್ಟು? ಸೊ ದಂಡ ಇಲ್ಲ ಅಂದರೆ ಎಷ್ಟು ಪಾಯಿಂಟ್ಸು? ಕ್ಯೂ ಅಂದರೆ 0, ಏನು ಪಾಯಿಂಟ್ಸ್ ಕಡಿಯಲ್ಲ ಅಂತಂದಾಗ ಸೊ ಕ್ಯೂ ವ್ಯಾಲ್ಯೂ ಏನಾಗ್ತೈತಿ? ಬೆಲೆ 0 ಆಗುತ್ತೆ. 3 ಸುತ್ತುಗಳ ಬಳಿಕ ಅವಳ ಅಂತಿಮ ಅಂಕ ಎಷ್ಟು? ಸೊ ಇದನ್ನು ನೋಡ್ಬೇಕಂದ್ರೆ ಏನು ಮಾಡಬೇಕು? ಇದು 1ನೇದರಲ್ಲಿ ಪಡೆದಿರೋ ಅಂಕ, 2ನೇ ಅಂಕ, 3ನೇ ರೌಂಡಲ್ಲಿರೋ ಅಂಕ. 3 ಸುತ್ತಾದಮೇಲೆ ಅವಳು ಟೋಟಲ್ ಎಷ್ಟು ಮಾಡಿದಾಳೆ ಅಂತಂದ್ರೆ ಇವ್ನು 3 ಬೀಜೋಕ್ತಿಗಳನ್ನು ನಾವು ಕೂಡಿಸ್ಬೇಕಾ? ಸೊ ಇದು 1ನೇ ರೌಂಡಲ್ಲಿ ಪಡೆದಿರೋ ಅಂಕ ಅಂದರೆ 25, 2ನೇ ರೌಂಡಲ್ಲಿ 28, 3ನೇ ರೌಂಡಲ್ಲಿ 22. ಸೊ 3 ಕೂಡಿಸ್ತೀವಲ್ವ. ಸೊ ಅದೇ ಥರ ನಾವೇನು ಮಾಡ್ತೀವಿ? ಬೀಜೋಕ್ತಿಗಳನ್ನು ಕೂಡಿಸ್ತೀವಿ. ಅದೇ ಥರ ಇಲ್ಲಿ ಮಾಡಿದ್ವಿ. ಇದು 1ನೇ ರೌಂಡಿದ್ದು ಬೀಜೋಕ್ತಿ, 2ನೇ ರೌಂಡಿನ ಬೀಜೋಕ್ತಿ, 3ನೇ ರೌಂಡಿದ್ದು ನಡುವ ಪ್ಲಸ್ ಹಾಕಿದ್ದಾರೆ ನೋಡಿರಿ. ಸೊ ಇದು ಯಾವುದೇ ರೀತಿ ಕೂಡಿಸೋದ್ರ ಆಗೋದ್ರಿಂದ ಸೊ ಇದು ಮೈನಸ್ ಇರೋದನ್ನು ಪ್ಲಸ್ ಮಾಡ್ಕೊಂಡ್ರೆ ಫಸ್ಟ್ ಇಲ್ಲಿ ಮೈನಸ್ ಇರೋದು ಪ್ಲಸ್ ಮಾಡಿಕೊಂಡು ಪ್ಲಸ್ 3q ಇರೋದು ಇದು ಮೈನಸ್ ಇರೋದನ್ನು ಪ್ಲಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಪ್ಲಸ್ 3q ಐತಂದ್ರೆ ಮೈನಸ್ 3q ಇದೊಂದು ಪದ. ಸೊ ಇದೊಂದು ಪದ. ಓಕೆ, ಸೊ ಈ ರೀತಿ ನೀವು ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಮೈನಸ್ ಇರೋದನ್ನೆಲ್ಲ ಏನು ಮಾಡ್ಕೊಂಡ್ರೆ ಪ್ಲಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಮೈನಸ್ ಐತೆ, 6p ಮೈನಸ್, ಸೊ ಒಂದು 6p ಪ್ಲಸ್ ಮಾಡ್ಕೊಂಡಿದ್ದಾರೆ. ಪ್ಲಸ್ 2qನ ಮೈನಸ್ 2q ಅಂತ ಬರ್ತಾರೆ. ಆವಾಗ ಪ್ಲಸ್ ಸಜಾತಿ ಪದಗಳನ್ನೆಲ್ಲ ಒಂದು ಕಡೆ 7p ಆಮೇಲೆ ಪ್ಲಸ್ 8p ಪ್ಲಸ್ 6pನ ಮಾಡಿಕೊಂಡ್ರು. ನೆಕ್ಸ್ಟು ಕ್ಯೂನಿರೋವಂಥದ್ದು ಒಂದು ಪದಗಳೆಲ್ಲ ಮೈನಸ್ 3q ಮೈನಸ್ 4q ಮೈನಸ್ 2q ಈ ಥರ ಮಾಡಿಕೊಂಡ್ರು. ಸೊ ಇದನ್ನೆಲ್ಲ ಕೂಡಿಸ್ಕೊಂಡು ಇಲ್ಲೇನಾಗೈತಿ? ಎಲ್ಲದರಲ್ಲೂ ಪಿ ಕಾಮನ್. ಇದರಲ್ಲೂ ಪಿ. ಸೊ ಅದನ್ನ ಕಾಮನ್ ಸಾಮಾನ್ಯವಾಗಿರೋದನ್ನು ಹೊರಗಿಟ್ಕೊಂಡು 7 8 6ನ್ನು ಕೂಡಿಸ್ಕೊಂಡಾಗ ಆನ್ಸರ್ 21. ಸೊ ಇಲ್ಲೇನಾಗೈತಿ? ಕ್ಯೂ ಅಂತ ಇದೆ. ಇದರಲ್ಲೂ ಕ್ಯೂ ಬರೀ ಕ್ಯೂ ಅಷ್ಟೇ ಇಲ್ಲ ಕಾಮನ್ನು, ಮೈನಸ್ ಕೂಡ 3ರಲ್ಲೂ ಮೈನಸ್ ಕಾಮನ್ ಇರೋದ್ರಿಂದ ಸೊ ಈ ಪ್ಲಸ್ ಚಿಹ್ನೆ ಪ್ಲಸ್ಸು. ಸೊ ಮೈನಸ್ ಕಾಮನ್ ಇದೆ, ಮೈನಸ್ನ ಹೊರಗಿಟ್ಕೊಂಡು ಒಳಗಡೆ 3 ಪ್ಲಸ್ 4 ಪ್ಲಸ್ 2. ಸೊ ಪ್ಲಸ್ ಚಿಹ್ನೆ ಕೂಡ ಇದಾವಲ್ಲ ಇದರಲ್ಲಿ. ಸೊ ಅದಕ್ಕೆ 3 ಪ್ಲಸ್ 4 ಪ್ಲಸ್ 2 ಅಂತ ಬರ್ಕೊಂಡು ಕ್ಯೂ ಅಂತ ಬರ್ದ. ಇದನ್ನು 3 ಕೂಡಿಸಿದಾಗ 21, ಹೊರಗಡೆ ಇರೋ ಪಿ, ಹಾಗೆ ಪ್ಲಸ್ ಚಿಹ್ನೆ ಪ್ಲಸ್. ಇದನ್ನ ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು? 9 ಕ್ಯೂ. ಇಲ್ಲೂ ಮೈನಸ್ ಐತಿ, ಮೈನಸ್ ಸರ್ಕೊಂಡ್ರು. ಇಲ್ಲಿ ಪ್ಲಸ್ ಮೈನಸ್ ಏನಾಗುತ್ತೆ? ಮೈನಸ್. ಸೊ 21p ಮೈನಸ್ 9 ಕ್ಯೂ ಅಂತ ಹೇಳಿ ಬರಿಬೋದು. ಸೊ 3 ಸುತ್ತುಗಳ ಬಳಿಕ ಚಾರುಳ ಒಟ್ಟು ಅಂಕ ಎಷ್ಟಂದರೆ 21p ಮೈನಸ್ 9q ಅನ್ನೋ ಬೀಜೋಕ್ತಿನ ತೋರಿಸ್ಬೋದು. ಈಗ ಅವಳ ಫ್ರೆಂಡ್ ಸಹಪಾಠಿ ಕೃಷಿತಾಳ ಅಂಕ ಎಷ್ಟೈತಿ ಅವಕ್ಕಿಂತ ನೋಡಿದಾಗ 23p ಮತ್ತು 7q ಮೈನಸ್ 7q ಆಗಿದೆ. 3 ಸುತ್ತುಗಳಲ್ಲಿ ಕೂಡಿದಾಗ ಕೃಷಿತಾಳ ಅಂಕ ಮೊತ್ತ 23p ಮೈನಸ್ 7q ಆಗುವಂತೆ ಕೆಲವು ಸಂಭವನೀಯ ಅಂಕಗಳನ್ನು ನೀಡಿ. ಇದು ಯಾವ ರೀತಿ ಅಂದ್ರೆ ಈಗ ಹೆಂಗೆ ಹೇಳಿ ಚಾರೊಂದು 7p ಇವ್ರದ್ದು ಎಷ್ಟಂದರೆ 21p ಮೈನಸ್ 9 ಹೆಂಗೈತಿ 21. ಇದು 1ನೇ ರೌಂಡಿಂದು 7 8 6 ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬಂತು? 21. ಆಮೇಲೆ 3q 4 ಮತ್ತು 2 ಇದನ್ನೆಲ್ಲ ಕೂಡಿಸಿದಾಗ 9 ಬಂತು. ಸೊ ಈ ರೀತಿ ನಾವಿಲ್ಲಿ ಏನು ಮಾಡಬೇಕಂದ್ರೆ ಕೆಲವು ಸಂಭವನೀಯ ಅಂಕಗಳನ್ನು ಕೊಡಬೇಕು. 23 ಬರಬೇಕಂದ್ರೆ 3 ರೌಂಡ್ನಲ್ಲಿ ಹಾಕಿದೆಷ್ಟು ಇರ್ಬೋದು? ಸೊ 1ನೇ ರೌಂಡಲ್ಲಿ 10 ಕ್ವೆಶನಿಗೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾಳೆ ಅಂದ್ಕೊಳ್ಳೋಣ. 2ನೇ ರೌಂಡಲ್ಲೂ 10, 3ನೇ ರೌಂಡಲ್ಲಿ 3. ಓಕೆನಾ? ಸೊ ಯಾಕಂದ್ರೆ ಇಲ್ಲಿ ಓಕೆ ಇದು 1ನೇ ರೌಂಡ್ನಲ್ಲಿ 10 ಪ್ರಶ್ನೆ, 2ನೇ ರೌಂಡಲ್ಲಿ 10 ಕರೆಕ್ಟ್ ಕೊಟ್ಟಿದ್ದಾಳೆ, 3ನೇ ರೌಂಡಲ್ಲಿ 3 ಕರೆಕ್ಟ್ ಅಂತಲೇ ಕೊಟ್ಟಿದ್ದಾರೆ. ಒಂದೊಂದಕ್ಕೆ ಪಿ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಎಷ್ಟು ಮೈನಸ್ ಆಗಿದೆ? 7 ಮೈನಸ್ ಆಗಬೇಕಂದ್ರೆ 1ನೇ ರೌಂಡಲ್ಲಿ 2 ಆನ್ಸರ್ ರಾಂಗ್ ಹೇಳಿದ್ದಾಳೆ ಅಂದ್ಕೊಳ್ಳೋಣ, 3ನೇ ರೌಂಡಲ್ಲಿ 3 ಆನ್ಸರ್ ರಾಂಗ್ ಹೇಳಿದ್ದಾಳೆ ಅಂದ್ಕೊಳ್ಳೋಣ, 4ನೇ ರೌಂಡಲ್ಲಿ
2 ಆನ್ಸರ್ ರಾಂಗ್. 2 3 2 ಅಂದರೆ ಎಷ್ಟಾಗುತ್ತೆ ಇಲ್ಲಿ 7 ಆಯಿತು. ಇದನ್ನ ಮಾಡಿದಾಗ 23. ಸೊ ಇದು 1ನೇ ರೌಂಡ್ ಪಾಯಿಂಟ್ಸ್, 2ನೇ ರೌಂಡ್ ಪಾಯಿಂಟ್ಸ್, ಇದು 3ನೇ ರೌಂಡು ಪಾಯಿಂಟ್ಸ್. ಯಾರು ಹೆಚ್ಚು ಅಂಕ ಗಳಿಸಿದರು ಎಂದು ನಾವು ಹೇಳಬಹುದೇ, ಏಕೆ ಎಂದು ನೀವು ವಿವರಿಸಬಲ್ಲಿರಾ? ಇಲ್ಲಿ ನೋಡ್ರಿ, ಇವಳದು 21P ಅಂದರೆ ಯಾರ್ದು? ಚಾರುಂದು. 23P ಅಂದರೆ ಕೃಷಿತಾಳ್ದು. ಸೊ ಅವಳು ಎಷ್ಟು ಮಾಡಿ 21 ಪ್ರಶ್ನೆಗಳಿಗೆ ಸರಿ ಕೊಟ್ಟಿದ್ದಾಳೆ, ಇವಳು 23 ಪ್ರಶ್ನೆಗೆ ಸರಿ ಕೊಟ್ಟಿದ್ದಾಳೆ. ಎಷ್ಟಾಯ್ತು ಇಲ್ಲಿ? ಹೆಚ್ಚಿಗೆ ಯಾರ್ದು? ಕೃಷಿತಾಳ್ದು. ಇವಳು 9 ಪ್ರಶ್ನೆಗಳಿಗೆ ರಾಂಗ್ ಆನ್ಸರ್ ಕೊಟ್ಟಿದ್ರೆ ಇಲ್ಲಿ 7 ಪ್ರಶ್ನೆಗೆ ರಾಂಗ್ ಆನ್ಸರ್. ಸೊ ಹೆಚ್ಚಿಗೆ ಪ್ರಶ್ನೆನ ಕರೆಕ್ಟಾಗಿ ಹೇಳಿ ಕಡಿಮೆ ಪ್ರಶ್ನೆನ ತಪ್ಪಾಗಿ ಕೊಟ್ಟಿರೋದ್ರಿಂದ ಯಾರು ಜಾಸ್ತಿ ಅಂಕ ಗಳಿಸ್ದಂಗೆ? ಕೃಷಿತಾಳಲ್ವಾ. ಸೊ ಇದನ್ನ ಏನು ಮಾಡಬೇಕು? ಕೃಷಿತಾಳು ಅಂತ ಹೇಳಿ ಬರಿಬೇಕು. ಸೊ ಚಾರುಗಿಂತ ಕೃಷಿತ ಎಷ್ಟು ಹೆಚ್ಚು ಅಂಕ ಗಳಿಸಿದ್ದಾಳೆ? 2 ಅಂಕಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯುವುದರಿಂದ ಇದನ್ನು ಪಡಿಬೋದು. ಇದು ಚಾರುಂದು, ಇದು ಕೃಷಿತಾಳ್ದು. ಇದು ಕೃಷಿತಾಳ ಪಾಯಿಂಟ್ಸ್, ಚಾರುವಿನ ಪಾಯಿಂಟ್ಸ್. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ನಮಗೇನಾಗುತ್ತೆ? ಎಷ್ಟು ಹೆಚ್ಚು ಅಂಕ ಗಳಿಸಿದ್ದಾಳೆ ಕೃಷಿತಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ಎಕ್ಸಾಂಪಲ್ 23 ಕ್ವಶನ್ ಕೃಷಿತಾ ಹೇಳಿದ್ಲ ಅಂದರೆ ಕರೆಕ್ಟ್ ಆನ್ಸರ್. 21 ಇವಳು ಹೇಳಿದ್ಲು. ಎಷ್ಟು ಜಾಸ್ತಿ ಹೇಳಿದ್ಲು? 2 ಪಾಯಿಂಟ್ಸ್. ಹೌದಾ? 2 ಪ್ರಶ್ನೆಗಳಿಗೆ ಜಾಸ್ತಿ ಹೇಳಿದ್ಲು ಕೃಷಿತಾ ಅನ್ನೋ ಥರ. ಸೊ ಇದನ್ನು ನಾವು ಮೈನಸ್ ಮಾಡಬೇಕು. ಈ ಬೀಜೋಕ್ತಿಯನ್ನು ಮತ್ತಷ್ಟು ಸರಳೀಕರಿಸಿ ಅಂತ ಹೇಳಿದ್ದಾರೆ. ಸೊ ಇದು ಬೀಜೋಕ್ತಿ ಆಗಿದೆ. ಇದನ್ನು ನಾವು ಬ್ರ್ಯಾಕೆಟನ್ನು ತಗೊಳ್ಳೋಣ. ಈಗ ಫಸ್ಟು 23P - 7Q ಇದು ಮೈನಸ್ ಇದೆ. ಸೊ ಒಳಗಿಂದು ಇದು ಮೈನಸ್ ಇರೋದ್ರಿಂದ ಒಳಗೆ +21P ಇರೋದು -21P ಆಕೈತಿ. ಮೈನಸ್ ಇರೋದು +9Q ಅಂತ ಹೇಳಿ ಆಗುತ್ತೆ. ಸೊ ಈಗ ಸಜಾತಿ ಪದಗಳನ್ನ ಒಂದೇ ಕಡೆ ತೊಗೋಬೇಕು. ಯಾವುದು? 23P 21P. ಆಮೇಲೆ ವಿಜಾತಿ ಯಾವುದು? ಮತ್ತೊಂದು ಸಜಾತಿ ಯಾವುದು? -7Q + 9Q. ಸೊ ಈಗ ಒಂದೇ ಕಡೆ ತೊಗೊಂಡ್ರೆ 23P - 21P ಆಮೇಲೆ -7Q + 9Q. ಇದೇನೆರಡು ಆನ್ಸರ್ ಎಷ್ಟು ಬರುತ್ತೆ? 2P. ಇದು ಮೈನಸ್ ಪ್ಲಸ್ ಮೈನಸ್ ಮಾಡಿದಾಗ 9ರಲ್ಲಿ 7 ಹೋದರೆ 2 2Q. ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರೋದ್ರಿಂದ +2Q. ಸೊ ಎಷ್ಟು ಜಾಸ್ತಿ ಮಾಡ್ದಂಗೆ ಆಯಿತು ಅಂದ್ರಕ್ಕೆ 2P + 2Q ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟು ಬೀಜೋಕ್ತಿಯನ್ನು ಸರಳೀಕರಿಸಿ. ಇದು ಪ್ರತಿಯೊಂದು ಕ್ವೆಶನ್ನು ನಿಮ್ಗೆ ಇಂಪಾರ್ಟೆಂಟ್. ಈ ರೀತಿ ಏನಾದರೂ ಬಂದರೆ ಯಾವ ರೀತಿ ಸರಳೀಕರಿಸ್ಬೋದು? ಇಲ್ಲಿ ವಿತರಣಾ ನಿಯಮವನ್ನು ಬಳಸ್ಬೋದು. ಅಂದರೆ ಇಲ್ಲಿ 4x ಜೊತೆ ಗುಣಾಕಾರ ಆಗ್ತೈತಿ, ಮತ್ತು 4y ಥರ. ಈ ಥರ ಯಾವುದೇ ಪ್ರಶ್ನೆ ಬರಲಿ, ಈ ಥರ ಕ್ವೆಶನ್ಸ್ ಯಾವುದೇ ಕ್ವೆಶನಲ್ಲಿ ಬರಲಿ, ವಿತರಣಾ ನಿಯಮವನ್ನು ನೀವು ಬಳಸಿ ಸರಳೀಕರಿಸಬೇಕು. ಅಂದರೆ 4x ಜೊತೆ ಗುಣಾಕಾರ ಆಗಿ ಇಲ್ಲಿ ನೋಡ್ರಿ ಇಲ್ಲಿ 4x ಆಯಿತು, ಮತ್ತು 4y ಜೊತೆ ಗುಣಾಕಾರ ಆಗಿ 4y ಆಯಿತು. ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಚಿಹ್ನೆ, ಹೊರಗಿರೋ -y ಈ ರೀತಿ ಬರ್ಕೊಂಡ್ರು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 4xನ ಇಲ್ಲಿ ಬರ್ಕೊಂಡ್ರಿ, ಇಲ್ಲಿ 4y - y ಅಂತ ಅಂದರೆ 4yಗಳಲ್ಲಿ 1y ಕಳಿಬೇಕು. ಇಲ್ಲಿ ಬರೀ y ಐತಂದರೆ ಇದರಿಂದ 1 ಇದ್ದಂಗೆ. ಸೊ 4yಗಳಲ್ಲಿ 1y ಕಳೆದ್ರೆ ಎಷ್ಟು? 3y. ಸೊ ಅದಕ್ಕೆ ಆನ್ಸರ್ ಇಲ್ಲಿ ಬಂತು. ಅದನ್ನು ಇವ್ರು ಯಾವ ರೀತಿ ಬರ್ಕೊಂಡಿದ್ದಾರೆ ಅಂದ್ರೆ ಇಲ್ಲೂ y ಕಾಮನ್, ಇಲ್ಲೂ y ಕಾಮನ್. ಸೊ yನ ಹೊರಗಿಡಬೇಕು. ನೆಕ್ಸ್ಟ್ ಉಳಿದಿರೋದು ಯಾವುದು? 4 ಮತ್ತು -1. ಸೊ 4 - 1 ಅದೇಲಿ ಬರ್ಕೊಂಡ್ರು. ಸೊ 4 - 1 ಎಷ್ಟು? 3. ಹೊರಗಿರೋದು y. ಸೊ ಈ 3 ಹೊರಗಿರೋಂಥದ್ದು y ಎರಡು ಇದು. ಸೊ 4x + 3y. ಇಲ್ಲಿ ನೋಡ್ರಿ 5u ಮತ್ತು 5 + u ಈ ಬೀಜೋಕ್ತಿಗಳ ಪರಸ್ಪರ ಸಮವಾಗಿದೆ. ಇಲ್ಲೂ 5 ಐತಿ, ಇಲ್ಲೂ 5 ಇದೆ, ಇಲ್ಲೂ u ಇದೆ, ಇಲ್ಲೂ u ಇದೆ. ಇವೆರಡು ಏನು ಬೆಲೆ ಸೇಮ್ ಬರುತ್ತಾ? ಇದರಲ್ಲಿ ಏನಾದರೂ ಯುಗೆ ಒಂದು ಬೆಲೆ ಹಾಕಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಇವೆರಡು ಸಮಾನ ಅಂತ ಅಂದರೆ ಇಲ್ಲ, ಇವೆರಡು ಸಮ ಅಲ್ಲ. ಯಾಕಂದರೆ 5u ಅಂದ್ರೇನು? ಯುನ 5ರಷ್ಟು, ಯುನ 5 ಪಟ್ಟಿಗ ಯು ಬೆಲೆ 2 ಆಯ್ತಂದರೆ 5 × u ಆಗತ್ತೆ. ಇಲ್ಲಿ ಗುಣಾಕಾರ ಆಗ್ತಿದೆ, 5 × u ಆಗ್ತಿದೆ. ಅದರಲ್ಲಿ ಏನಾಗತ್ತೈತಿ? 5 ಯುಗೆ 5 ಹೆಚ್ಚು, ಜಸ್ಟ್ 5 ಹೆಚ್ಚಿಗೆ. ಇಲ್ಲಿ 5 ಪಟ್ಟು, ಇಲ್ಲಿ ಗುಣಾಕಾರ, ಇದು ಸಂಕಲನ. ಸೊ ಯಾವತ್ತೂ ಅದೇನಾಗಲ್ಲ, ಸೇಮ್ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಬೇರೆ ಬೇರೆ ಬೆಲೆಗಳನ್ನು ಹಾಕ್ತಿದ್ದಾರೆ. ಈಗ ಇಲ್ಲಿ 5u ಅಂತ ಐತಿ. 5u ಇದ್ದಲ್ಲಿ ಈ ಒಂದು ಬೀಜೋಕ್ತಿಗೆ ಇಲ್ಲೊಂದು ಉದಾಹರಣೆ ಕೊಟ್ಟು, ಯು ಇದ್ದಲ್ಲಿ 2 ಹಾಕ್ರಿ ಅಂತ. ಸೊ 5 × ಇಲ್ಲಿ ಮಧ್ಯದಲ್ಲಿ ಇಂಟು ಇದ್ದಂಗೆ 2 ಹಾಕಿದ್ರೆ ಎಷ್ಟು ಬಂತ ಆನ್ಸರು? 10. ಸೊ ಅದನ್ನ ಇಲ್ಲಿ ಬರೆದ್ರು ಅವರು. ಓಕೆ, ಸೊ ಈಗ ಮತ್ತೆ ಯು ಇದ್ದಲ್ಲಿ 5 ಹಾಕಬೇಕು. ಸೊ ನೋಡೋಣ ಈಗ. ಸೊ ಈಗ ಯು ಇದ್ದಲ್ಲಿ 5ಅನ್ನು ಹಾಕ್ರಿ. ಸೊ 5 ×
ಯು ಇದ್ದಲ್ಲಿ 5 ಹಾಕಿದರೆ ಎಷ್ಟು ಬಂತು ಆನ್ಸರು 25. ಸೊ ಇಲ್ಲಿ ಆನ್ಸರ್ ಎಷ್ಟು ಬರ್ತೈತಿ 25. ಓಕೆನಾ. ನೆಕ್ಸ್ಟು ಯು ಇದ್ದಲ್ಲಿ 8 ಹಾಕ್ರಿ ಅಂತಿದ್ದಾರೆ. ಸೊ 5 ಇಂಟು ಯು ಇದ್ದಲ್ಲಿ 8 ಹಾಕಿದರೆ 8 ಮಾಡಿದ್ರೆ 40. ಸೊ ಆನ್ಸರ್ ಎಷ್ಟು ಬಂತಿಲ್ಲಿ 40. ನೆಕ್ಸ್ಟ್ ಯು ಇಸ್ ಈಕ್ವಲ್ ಟು 11 ಅಂದರೆ 5 ಇಂಟು 11 ಮಾಡಿದ್ರೆ 55. ಸೊ ಆನ್ಸರ್ 55. ಇದಿಷ್ಟು ಇದರಲ್ಲಿರುವಂಥ ಬೆಲೆ ಆಯಿತು. ಈಗ ನೆಕ್ಸ್ಟು 5 ಪ್ಲಸ್ ಯೂತ್ ಕೊಟ್ಟಿದ್ದಾರೆ. ಸೇಮ್ ಇಲ್ಲೂ ಯು ಅಂದರೆ 2, 5, 8, 11. 2, 5, 8, 11 ಅವೇ ಬೆಲೆನ ಹಾಕಬೇಕು. ನೋಡೋಣ ಈಗ ಸೇಮ್ ಬರ್ತಾ ಇಲ್ಲ ಅಂಥೇಳಿ. ಈಗ 5 ಪ್ಲಸ್ ಯು, 5 ಇದ್ದಲ್ಲಿ ಯು ಇದ್ದಲ್ಲಿ ಏನು ಹಾಕಬೇಕೀಗ 2. ಸೊ 2 ಹಾಕಿದ್ರೆ 7 ಬಂತು. ನೆಕ್ಸ್ಟ್ ಯು ಇಸ್ ಈಕ್ವಲ್ ಟು 5 ಹಾಕಿರಿ. 5 ಪ್ಲಸ್ 5 ಮಾಡಿದ್ರೆ 10 ಬಂತು. ಸೊ ಇಲ್ಲಿ ಆನ್ಸರ್ 10. ನೆಕ್ಸ್ಟ್ ಯು ಇಸ್ ಈಕ್ವಲ್ ಟು 8 ಹಾಕಿದ್ರೆ 5 ಪ್ಲಸ್ 8. ಸೊ ಆನ್ಸರ್ ಎಷ್ಟು ಬಂತು 13. ಸೊ ಇಲ್ಲಿ 13. ನೆಕ್ಸ್ಟ್ ಯು ಇದ್ದಲ್ಲಿ 11. ಸೊ 5 ಪ್ಲಸ್ 11 ಮಾಡಿದ್ರೆ ಆನ್ಸರ್ 16. ಸೊ ಇಲ್ಲಿ ನಮ್ಗೆ 7 ಬಂದಿದೆ, ಇಲ್ಲಿ 10 ಬಂದೈತಿ, ಇಲ್ಲಿ 10 ಇದೆ ಆನ್ಸರ್, ಇಲ್ಲಿ 25 ಇದೆ. ನೆಕ್ಸ್ಟ್ ಇಲ್ಲಿ 13 ಬಂದಿದೆ ಆನ್ಸರ್, ಇಲ್ಲಿ 40 ಇದೆ. ನೆಕ್ಸ್ಟ್ ಇಲ್ಲಿ ನಮ್ಗೆ 16 ಇದೆ ಆನ್ಸರು, 16 ಬಂದೈತೆ ಆನ್ಸರು. ನೆಕ್ಸ್ಟ್ ಈ ಕಡೆ 55 ಬಂದಿದೆ. ಸೊ ಇವೆರಡೂ ಬೀಜೋಕ್ತಿಯ ಒಂದು ಏನು ವ್ಯಾಲ್ಯೂ ಸೇಮ್ ಬರಲ್ಲ. ಇಲ್ಲಿ ಗುಣಾಕಾರ ಆಗ್ತಿದೆ, ಇಲ್ಲಿ ಸಂಕಲನ ಆಗ್ತಿದೆ. ಸೊ ಆನ್ಸರ್ ಸೇಮ್ ಇರಲ್ಲ. ಓಕೆನಾ. ಸೊ ನೆಕ್ಸ್ಟ್ ನೋಡ್ರಿ, 5u ಮತ್ತು 5 ಪ್ಲಸ್ ಯು ಬೀಜೋಕ್ತಿಗಳು ಸಮವಾಗಿದ್ದರೆ ಯುನ ಯಾವುದೇ ಬೆಲೆಗೆ ಒಂದೇ ಬೆಲೆನ ಕೊಡಬೇಕು. ಆದರೆ ಹಾಗಾಗೋದಿಲ್ಲ. ಇವೆರಡೂ ಸೇಮ್ ಬೆಲೆ ಆಗಿತ್ತಂದರೆ ಇಲ್ಲಿ 10 ಇದ್ರೆ ಇಲ್ಲೂ 10 ಬರಬೇಕಿತ್ತು. ಯು ಬೆಲೆ 2 ಹಾಕಿದಾಗ 10 ಬರಬೇಕಿತ್ತು. ಸೊ ಅದು ಬರಲಿಲ್ಲ. ಆದ್ದರಿಂದ ಇವೆರಡೂ ಬೀಜೋಕ್ತಿಗಳು ಸಮ ಇಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಓಕೆನಾ. ಸೊ ಇದು ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತಿನ ಒಂದು ಟಾಪಿಕ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.